ವೆಲ್ಕಮ್ ಬ್ಯಾಕ್. ದಚ್ಚು ಕಿಚ್ಚ ಫ್ಯಾನ್ಸ್ ಮಧ್ಯ ಮತ್ತೆ ಶುರುವಾಯಿತು ವಾರ್. ಅಭಿಮಾನಿಗಳ ಮಧ್ಯ ಬಾರಿಸಂ ಮ್ಯಾಕ್ಸಿಸಂ ವಾರ್ ನಡೀತಾ ಇದೆ. ಪರೋಕ್ಷವಾಗಿ ದಾಸನಿಗೆ ಟಾಂಗ್ ಕೊಡಲಾಗ್ತಿದೆಯಾ ಈ ವಾರ್? ಕಿಚ್ಚ ಸುದೀಪ್ ಮನೆಯಲ್ಲಿ ಮ್ಯಾಕ್ಸ್ ಸೆಲೆಬ್ರೇಷನ್, ಮ್ಯಾಕ್ಸ್ ಟೀಮ್ನಿಂದ ಸುದೀಪ್ ಮನೆಯಲ್ಲಿ ಸಂಭ್ರಮ. ಪರೋಕ್ಷವಾಗಿ ದಾಸನಿಗೆ ಟಾಂಗ್ ಕೊಡಲಾಗ್ತಿದೆಯಾ ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಪರ ವಿರೋಧದ ವಾರ್ ನಡೀತಾ ಇದೆ. ಸೂಪರ್ ಸ್ಟಾರ್ ನಟರ ಸಿನಿಮಾ ರಿಲೀಸ್ ಆದಾಗ ವಿವಾದಗಳು ಹುಟ್ಟಿಕೊಳ್ತವೆ ಸಾಮಾನ್ಯವಾಗಿ. ಈಗ ಕಿಚ್ಚ ಸುದೀಪ್ ನಿವಾಸದಲ್ಲಿ ಮ್ಯಾಕ್ಸ್ ಸಿನಿಮಾದ ಸೆಲೆಬ್ರೇಷನ್ ಒಂದ್ ಕಡೆ ಇದ್ರೆ, ಸಾಮಾಜಿಕ ಜಾಲತಾಣಗಳಲ್ಲಿ ಸ್ಟಾರ್ಸ್ ನ ಫ್ಯಾನ್ಸ್ ವಾರ್ ನಡೀತಾ ಇದೆ. ಈ ವಾರಲ್ಲಿ ಪರೋಕ್ಷವಾಗಿ ದಾಸನಿಗೆ ಟಾಂಗ್ ಕೊಡಲಾಗ್ತಿದೆಯಾ ಅನ್ನುವಂತ ಚರ್ಚೆಗಳು ಕೂಡ ನಡೀತಾ ಇದೆ. ಸ್ಯಾಂಡಲ್ವುಡ್ ಕೂಡ ಇದಕ್ಕೆ ಹೊರತಾಗಿಲ್ಲ. ಈಗ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಫ್ಯಾನ್ಸ್ ವಾರ್ಗಳು ಆಗಾಗ ಕಂಡು ಬರ್ತಾ ಇರುತ್ತೆ. ಅಭಿಮಾನಿಗಳ ಮಧ್ಯ ಬಾರಿಸಂ ಮ್ಯಾಕ್ಸಿಸಂ, ಬಾಸಿಸಂ ಮ್ಯಾಕ್ಸಿಸಂ, ಬಾಸಿಸಂ ಮ್ಯಾಕ್ಸಿಸಂ ಅನ್ನುವಂಥ ವಾರ್ ಈಗ ಹೊತ್ತಿಕೊಂಡಿದೆ. ನೋಡ್ತಾ ಇದ್ದೀರಲ್ಲ, ಬಾಸಿಸಂ ಕಾಲ ಮುಗಿತು, ಮ್ಯಾಕ್ಸಿಮಂ ಮಾಸ್ ಕಾಲ ಶುರುವಾಯಿತು. ಮ್ಯಾಕ್ಸಿಮಂ ಮಾಸ್ ಕಾಲ ಶುರುವಾಯಿತು, ಬಾಸಿಸಂ ಕಾಲ ಮುಗಿತು ಅಂತ ಕೇಕ್ ಇದೆ. ಆ ಕೇಕ್ ಈಗ ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಕಿಚ್ಚ ಸುದೀಪ್ ಅವರ ನಿವಾಸದಲ್ಲಿ ಕಿಚ್ಚ ಸುದೀಪ್ ಅವರು ಅವರ ಪತ್ನಿ ಜೊತೆ ಮ್ಯಾಕ್ಸ್ ಸಿನಿಮಾದ ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದ್ದಾರೆ. ಕೇಕ್ ಕಟ್ ಮಾಡಿ ಸಿಹಿ ಹಂಚಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಕಿಚ್ಚ ಸುದೀಪ್ ತಮ್ಮ ನಿವಾಸದಲ್ಲಿ ಅವರ ಪತ್ನಿಯ ಜೊತೆ. ಅಲ್ಲಿರ್ತಕ್ಕಂಥ ಒಂದು ಕೇಕಿನ ಮೇಲಿನ ಹೆಸರು ಹಲವು ರೀತಿಯ ವಾರ್ಗೆ ಕಾರಣವಾಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಪರ ವಿರೋಧಗಳಿಗೆ ಚರ್ಚೆಯನ್ನ ಮಾಡಿಕೊಟ್ಟಿದೆ. ಬಾಸಿಸಂ ಕಾಲ ಮುಗಿತು, ಮ್ಯಾಕ್ಸಿಸಂ ಮ್ಯಾಕ್ಸಿಮಂ ಮಾಸ್ ಕಾಲ ಶುರುವಾಯಿತು ಅಂತ. ಬಾಸಿಸಂ ಕಾಲ ಮುಗಿತು, ಮ್ಯಾಕ್ಸಿಮಂ ಮಾಸ್ ಕಾಲ ಈಗ ಶುರುವಾಯಿತು. ಇದು ಮ್ಯಾಕ್ಸ್ ಚಿತ್ರದ ಸೆಲೆಬ್ರೇಷನ್ ವೇಳೆ ಕಂಡು ಬಂದಂತ ಕೇಕ್ ಮೇಲಿನ ಅಕ್ಷರಗಳು. ಬಾಸಿಸಂ ಕಾಲ ಮುಗಿತು, ಮ್ಯಾಕ್ಸಿಮಂ ಮಾಸ್ ಕಾಲ ಶುರುವಾಯಿತು ಅಂತ. ಇದು ಎಲ್ಲೋ ಒಂದು ಕಡೆ ದರ್ಶನ್ ಅಭಿಮಾನಿಗಳಿಗೆ ಟಾಂಗ್ ಕೊಟ್ಟಿದೆ ಅನ್ನೋ ರೀತಿ ಕಾಣ್ತಾ ಇದೆ. ಹಾಗಾಗಿ ಮತ್ತೆ ಸುದೀಪ್ ವರ್ಸಸ್ ದರ್ಶನ್ ಅಭಿಮಾನಿಗಳ ನಡುವೆ ಮತ್ತೊಂದು ಫ್ಯಾನ್ ವಾರ್ ಶುರುವಾಗುತ್ತಾ ಅಂತ ಚರ್ಚೆ ಮಾಡಲಾಗ್ತಾ ಇದೆ. ಪರೋಕ್ಷವಾಗಿ ದಾಸನಿಗೆ ಇದನ್ನ ಟಾಂಗ್ ಕೊಡಬೇಕು ಅಂತ ಹೇಳಿ ಈ ರೀತಿಯ ಬರವಣಿಗೆಗಳು ಕೇಕ್ ಮೇಲೆ ಬಂತಾ? ಈ ಬಾಸಿಸಂ ವಿವಾದ ಭುಗಿಲೇಳ್ತಿದ್ದಂಗೆ ನಟ ಕಿಚ್ಚ ಸುದೀಪ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಟ ಕಿಚ್ಚ ಸುದೀಪ್ ಈ ಬಗ್ಗೆ ಮಾತನಾಡಿದ್ದಾರೆ.
ಈ ಬಾಸಿಜಂ ವಿವಾದ ಭುಗಿಲೇಳ್ತಿದ್ದಂತೆ ಸ್ಪಷ್ಟನೆಗೆ ಮುಂದಾದ್ರು ಕಿಚ್ಚ ಸುದೀಪ್. ಅವರ ಆಪ್ತ ಪ್ರದೀಪ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಈ ವಿಚಾರಕ್ಕೆ. ಇದು ಯಾವ ನಟನಿಗೂ ಟಾಂಗ್ ಕೊಟ್ಟಿದ್ದಲ್ಲ. ಈ ಬಾಸಿಸಂ ವಿವಾದ ಭುಗಿಲೇಳಿದ್ದು ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀಪ್ ಆಪ್ತರಿಂದ, ನಟ ಸುದೀಪ್, ಕಿಚ್ಚ ಸುದೀಪ್ ಅವರ ಆಪ್ತ ನಟ ಪ್ರದೀಪ್ ಅವರಿಂದ ಸ್ಪಷ್ಟನೆ ಸಿಕ್ಕಿದೆ. ಮ್ಯಾಕ್ಸ್ ಸಿನಿಮಾದ ಹಾಡಿನ ಸಾಲು ಇದು, ಮ್ಯಾಕ್ಸ್ ಸಿನಿಮಾದ ಹಾಡಿನ ಸಾಲು ಇದು. ಬಾಸ್ ಅನ್ನೋದು ಯಾವೊಬ್ಬ ನಟನಿಗೆ ಮೀಸಲಾಗಿಲ್ಲ. ಸಿನಿಮಾ ಬಿಡುಗಡೆಯಾಗಿ ಭರ್ಜರಿ ಪ್ರದರ್ಶನಗೊಳ್ತಾ ಇದೆ. ನಿನ್ನೆ ಮ್ಯಾಕ್ಸ್ ಚಿತ್ರ ಬಿಡುಗಡೆ ಆಯಿತು. ಸಿನಿಮಾ ನೋಡಿದ್ಮೇಲೆ ತುಂಬ ಇಷ್ಟ ಆಯಿತು, ತುಂಬ ಖುಷಿ ಆಯಿತು. ಹಾಗಾಗಿ ವಿಶ್ ಮಾಡೋಣ ಅಂತ ಸುದೀಪ್ ಅಣ್ಣನ ಮನೆಗೆ ನಾನು ರಾತ್ರಿ ಹೋಗಿದ್ದೆ. ಆ್ಯಂಡ್ ಹೋಗುವ ದಾರಿನಲ್ಲಿ ಸೆಲೆಬ್ರೇಷನ್ಗೋಸ್ಕರ ಅಂತ ಒಂದು ಕೇಕ್ ತೊಗೊಂಡೋಗಿದ್ದೆ. ಒಂದು ಕೇಕ್ ಹಾಗೂ ಕೇಕ್ ಮೇಲೆ ಬರೆದಿರುವಂಥ ಲೈನ್ಸು ಅನ್ನೆಸೆಸರಿಯಾಗಿ ತಿರುಚಿ ಬೇರೆ ದಾರಿನಲ್ಲಿ ಹೋಗ್ತಿರೋದು, ಅಥವಾ ಅದರಿಂದ ಅನ್ನೆಸೆಸರಿಯಾಗಿ ಬೇರೆ ರೀತಿಯಲ್ಲಿ ಯಾರೋ ಒಬ್ಬ ನಟನನ್ನು ಅಲ್ಲಿಗೆ ಲಿಂಕ್ ಮಾಡಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರೋದು ನನ್ನ ಗಮನಕ್ಕೆ ಬಂತು. ಹಾಗಾಗಿ ಒಂದು ಕ್ಲಾರಿಫಿಕೇಶನ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಆ ಕೇಕ್ ಮೇಲೆ ಬರೆದಂಥ ಲೈನ್ ಇದ್ದಿದ್ದು, ಬಾಸಿಸಮ್ ಕಾಲ ಮುಗೀತು, ಮ್ಯಾಕ್ಸಿಮಮ್ ಮಾಸ್ ಕಾಲ ಶುರುವಾಯಿತು ಅಂತ. ಇಲ್ಲಿ ಯಾವ ನಟನಿಗೂ ಕೂಡ ಇದನ್ನು ಹೋಲಿಕೆ ಮಾಡಿ ಬರೆದಿದ್ದಂಥದ್ದಲ್ಲ. ಮ್ಯಾಕ್ಸ್ ಚಿತ್ರದಲ್ಲೇ ಬರುವಂಥ ಒಂದು ಸಾಂಗು, ಮ್ಯಾಕ್ಸೇ ಮ್ಯಾಕ್ಸಿಮಮ್ ಮಾಸ್, ಮಾಸಲ್ಲಿ ಮಾಸಿಗೆ ಬಾಸ್. ಸೊ ಈ ಲೈನನ್ನೇ ಅನುವಾದಿಸಿ ಅದನ್ನೇ ಕೇಕ್ ಮೇಲೆ ಬರೆದಂಥ ಲೈನ್ ಆಗಿತ್ತು. ಆ್ಯಂಡ್ ಪ್ರತಿಯೊಬ್ಬ ನಾಯಕ ನಟನಿಗೂ ತನ್ನದೇ ಆದಂಥ ಅಭಿಮಾನಿ ಬಳಗ ಇರುತ್ತೆ. ಆ್ಯಂಡ್ ತನ್ನ ಅಭಿಮಾನಿ ಬಳಗ ತನ್ನ ನಾಯಕ ನಟನನ್ನು ಬಾಸ್ ಅಂತಾರೆ, ಅಣ್ಣ ಅಂತಾರೆ, ಸರ್ ಅಂತಾರೆ. ಅವ್ರಿಗಿಷ್ಟ ಆಗೋ ರೀತಿಯಲ್ಲಿ ಪ್ರತಿಯೊಬ್ಬರೂ ತಮ್ಮ ನಾಯಕ ನಟನನ್ನು ಕೂಗ್ತಾರೆ, ಕಿರ್ಚ್ತಾರೆ, ಸೆಲೆಬ್ರೇಟ್ ಮಾಡ್ತಾರೆ. ಸೊ ಇಲ್ಲಿ ಒಂದು ಪದ ಯಾವ ನಟನಿಗೂ ಕೂಡ ಸೀಮಿತ ಆಗಿರಲ್ಲ ಅಂತ ಅನಿಸುತ್ತೆ. ಪ್ರತಿಯೊಬ್ಬ ಅಭಿಮಾನಿಗೂ ತನ್ನ ನಾಯಕ ನಟನನ್ನು ಹೇಗೆ ಬೇಕೋ ಕರಿಬೋದು ಅಂತ. ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಈ ಕ್ರಿಸ್ಮಸ್ಗೆ ಮ್ಯಾಕ್ಸ್ ಸಿನಿಮಾ ಬಿಡುಗಡೆಯಾಗಿ ಭರ್ಜರಿ ಪ್ರದರ್ಶನಗೊಳ್ತಾ ಇದೆ. ನಿನ್ನೆ ಮ್ಯಾಕ್ಸ್ ಚಿತ್ರ ಬಿಡುಗಡೆ ಆಯಿತು. ಸಿನಿಮಾ ನೋಡಿದ್ಮೇಲೆ ತುಂಬ ಇಷ್ಟ ಆಯಿತು, ತುಂಬ ಖುಷಿ ಆಯಿತು. ಹಾಗಾಗಿ ವಿಶ್ ಮಾಡೋಣ ಅಂತ ಸುದೀಪ್ ಅಣ್ಣನ ಮನೆಗೆ ನಾನು